ಏನು ಬಿಸಿಲುಗಳು ಯಪ್ಪ, ಕಾರ್ ಇಡೋಕ್ಕಾಗ್ತಿಲ್ಲ ರೋಡ್ ಮೇಲೆ, ಅಷ್ಟು ಬಿಸಿಲು ನೋಡಿ. ಆದರೂ ಗ್ರೀನರಿ ಹೆಂಗಿದೆ. ಸೊ ಹೊರನಾಡಲ್ಲಿದ್ದೀನಿ, ಅನ್ನಪೂರ್ಣೇಶ್ವರಿ ಟೆಂಪಲ್ ಹತ್ರ. ದರ್ಶನ ಚೆನ್ನಾಗಾಯಿತು, ಪ್ರಸಾದನೂ ತಿನ್ಕೊಂಡೆ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಹೆವಿ ಬಿಸಿಲು ಮಾತ್ರ ಸಿಕ್ಕಾಬಿಟ್ಟೆ, ಬರೀ ಕಾಲಲ್ಲಂತೂ ಕಾಲಿಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು ಹೊಡಿತೈತೆ ನೋಡಿ. ನಿಮಗೆ ಗೊತ್ತಾಗ್ತಿದೆ ಎಷ್ಟು ಬಿಸಿಲಿದೆ ಅಂತ. ಇಲ್ಲಿಂದ ಇವಾಗ ಕಳಸ ಹತ್ರ ಒಂದು ಹೊಳೆ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅದು ಯಾವ ಹೊಳೆ ಅಂತ ಹೆಸರು ಹೇಳ್ತೀನಿ. ಬೆಳಗ್ಗೆ 4 ಗಂಟೆಗೆ ಬೆಂಗಳೂರಿಂದ ಹೊರಟಿದ್ದು, 11 ಗಂಟೆಗೆ ಬಂದಿಲ್ಲ ರೀಚ್ ಆದೆ. ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಕಳಸ ರೂಟಲ್ಲಿ ಧರ್ಮಸ್ಥಳ ಹೋಗೋಣ ಅಂತ. ಒಂದು 3 ಪ್ಲೇಸ್ಗಳಿದ್ದಾವೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಗ ಹೊರನಾಡಿಂದ ಹೊರಟಿದ್ದೀನಿ. ಸೊ ಬನ್ನಿ, ಹೋಗ್ತಾ ಅಂದವೆ ಪ್ಲೇಸ್ ಬಗ್ಗೆ ಮಾತಾಡಿಕೊಂಡು ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಈ ಸಮ್ಮರ್ ಟೈಮಲ್ಲಿ ನೀವೇನಾದರೂ ಹೊರನಾಡು ಬಂದರೆ ಆ ಪ್ಲೇಸ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಳ್ಳೆಯದು, ನೀರು ಹರಿತಿರುತ್ತೆ, ಆರಾಮಾಗಿ ಸ್ನಾನ ಮಾಡಿಕೊಂಡು ಈಜಾಡ್ಕೊಂಡೆಲ್ಲ ಹೋಗ್ಬೋದು. ಆ ಥರ ಇದೆ ಅದು ಪ್ಲೇಸು. ಇಲ್ಲಿಂದ ಏನಿಲ್ಲ, ಕಳಸ ಒಂದು 8 ಕಿಲೋಮೀಟ್ರ್ ಆಗುತ್ತಾ, ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಆ ಪ್ಲೇಸು. ಇಲ್ಲಿ ಮುಂದೆ ಎಲ್ಲರೂ ನಿಲ್ಲಿಸ್ಕೊಂಡು ನೆಟ್ವರ್ಕಲ್ಲಿ, ಅದು ಕರೆಕ್ಟಾಗಿ ನನಗೂ ಅಷ್ಟೊಂದಾಗಿ ಅಡ್ರೆಸ್ ಗೊತ್ತಿಲ್ಲ, ಒಂದು ಸರಿ ಹೋಗಿದ್ದಷ್ಟೇ. ಮ್ಯಾಪ್ ಹಾಕ್ಕೊಂಡು ರೂಟ್ ಸೆಟ್ ಮಾಡ್ಕೊತೀನಿ, ಆಮೇಲೆ ತಿಳಿಸ್ತೀನಿ ನಿಮಗೆ ಹೆಂಗೆ ಹೋಗೋದು ಏನೋ ಎತ್ತ ಅಂತ. ಸೊ ನೋಡ್ತಾಯಿರಿ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿದ್ರು, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಹಾಕಿದ್ರು. 5 minutes later. ಸೊ ಹೋಗ್ತಿರೋ ಪ್ಲೇಸ್ ಬಂದು ಅಂಬಾತೀರ್ಥ ಅಂತ. ಸೊ ಇಲ್ಲಿಂದ 3.7 ಕಿಲೋಮೀಟರ್ಸ್ ಇದೆ. ನಾವಿವಾಗ ಒಂದು 3 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಟೋಟಲಿ ನಿಮ್ಗೆ ಒಂದು 6 ಕಿಲೋಮೀಟರ್ ಹತ್ತಿರ ಆಗುತ್ತೆ ಅಷ್ಟೇ. ಸೊ ಬನ್ನಿ ಹೋಗೋಣ, ಹೋಗೋದಾರಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಮುಂದೆ ಒಂದು ರೈಟಲ್ಲಿ ಒಂದು ಜಾಗ ಬರುತ್ತೆ. ಸೊ ಇಲ್ಲೇ ನೆನ್ಪಿಟ್ಕೊಳ್ಳಿ, ಇದು ಈ ರೈಟ್ ಸೈಡಲ್ಲಿ ಏನೋ ಸ್ಕೂಲ್ ಇರ್ಬೇಕು ಅನಿಸುತ್ತೆ. ಯಾವುದೋ ಕಾಫಿ ಇದೊಂದು ಮಲೆನಾಡು ಸ್ಪೈಸಿ ಅಂತ ಒಂದು ಟೀ ಶಾಪ್ ಇದೆ, ಅಲ್ಲಿ ರೇಟ್ ತೊಗೋಬೇಕು. ಗೂಗಲ್ ಮ್ಯಾಪ್ ಹಂಗೆ ತೋರಿಸ್ತಿದೆ. ನಾನು ಆಲ್ರೆಡಿ ಒಂದು ಸಲ ಹೋಗಿದ್ದೀನಿ. ಸೊ ರೈಟಲ್ಲ ನೋಡಿ, ಸ್ಕೂಲ್ ಇದೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಸ್ಕೂಲಲ್ಲ ಅದು. ಈ ಥರನೇ ಇರುತ್ತೆ ರೋಡು. ಒಂದು ಅಷ್ಟು ದೂರ ಹೋದ್ಮೇಲೆ ಮೈನ್ ರೋಡ್ ಸಿಗುತ್ತೆ. ತುಂಬ ದೂರ ಏನಿಲ್ಲ ಮೈನ್ ರೋಡು, ಸ್ವಲ್ಪ ದೂರ ಅಷ್ಟೇ. ಅಂದರೆ ಇನ್ನು ನಮಗೆ 1.4 ಕಿಲೋಮೀಟರ್ಸ್ ಇದೆ ಅಷ್ಟೇ. ತುಂಬ ಹತ್ರದಲ್ಲೇ ಇದೆ ಮೇನ್ ರೋಡ್ಗೆ, ಕಳ್ಸೋದಲ್ಲೇ ಇದ್ದಿರೋದು ಪ್ಲೇಸು. ನೋಡಿ ಈ ಥರ ಇರುತ್ತೆ ಮೈನ್ ರೋಡು. ಮಳೆ ಟೈಮಲ್ಲಿ ಬಂದರೆ ನಾರ್ಮಲಾಗಿ ಇರುತ್ತೆ, ಏನು ಅಷ್ಟೊಂದೇನು ಜಾರಲ್ಲ. ಇದೆಲ್ಲ ಒಂಥರ ಜಾರ ಥರ ಕೆಸರು ಮಣ್ಣಲ್ಲ, ಇದು ನಾರ್ಮಲಾಗಿರುತ್ತೆ. ಎಲ್ಲ ರೋಡ್ ಮಾಡಿದ್ರು ಅನಿಸುತ್ತೆ ಫಸ್ಟು, ಅದೆಲ್ಲ ರೋಡಲ್ಲೇ ಎತ್ಬಿಟ್ಟು ಇವಾಗ ಬರೀ ಕಲ್ಲುಗಳು ಉಳ್ಕೊಬಿಟ್ಟೈತೆ. ಅಯ್ಯೋ ಇಷ್ಟಾರು ಐತೆ ಗುರು, ಕೆಲವೊಂದು ಜಾಗಗಳಿಗೆ ಹೋಗೋಕ್ಕೆ ರೋಡೇ ಇರೋಲ್ಲ. ಆದರೂ ಹೆವಿ ಬಿಸಿಲು ಮಾತ್ರ ಹೆವಿ ಹೊಡಿತಿದೆ ಫ್ರೆಂಡ್ಸ್, ನಿಜವಾಗ್ಲೂ. ಹೆಲ್ಮೆಟ್ಸು, ಜಾಕೆಟ್ಸು ಇವೆಲ್ಲ ಹಾಕ್ಕೊಂಡು ಈ ಬಿಸಿಲಲ್ಲಿ ರೈಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಜ್ಯೂಸ್ ಕಡಿತಿದೆ ಒಳಗಡೆ. ನೋಡಿ ಈ ಥರ ಇರುತ್ತೆ ರೋಡು ಮಾತ್ರ. ಆರಾಮಾಗಿ ನೀವು ಬೈಕಲ್ಲೂ ಬರ್ಬೋದು, ಕಾರಲ್ಲೂ ಬರ್ಬೋದು. ಇಲ್ಲೆಲ್ಲ ಸಣ್ಣ ಸಣ್ಣ ದಾರಿಗಳಿದೆಯಲ್ಲ, ಅವೆಲ್ಲ ಮನೆಗಳು ಕಟ್ಕೊಂಡಿದ್ದಾರಲ್ಲ ಅಲ್ಲಿ. ಮತ್ತು ಇಲ್ಲಿಂದ ಮತ್ತೆ ಸಿಮೆಂಟ್ ರೋಡ್ ಸ್ಟಾರ್ಟ್ ಆಯಿತು ನೋಡಿ. ನಾವು ಸರಿ ಕಾರಲ್ಲಿ ಬಂದಿದ್ವಿ, ಕಾರು ಈಚೆ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಿದ್ವಿ. ಯಾಕಂದರೆ ಕಾರು ತುಂಬ ಹತ್ರ ಹೋಗಲ್ಲ ಅನ್ನೋದಕ್ಕಿಂತ ಆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ಅಪ್ಪಿದೆ. ಅದನ್ನು ಫ್ರಂಟ್ ವೀಲ್ ಡ್ರೈವ್ ಇರುತ್ತಲ್ಲ ಕಾರ್ಗಳು, ಅವೆಲ್ಲ ಹತ್ತಕ್ಕಾಗಲ್ಲ. ಬೇಕಾದ್ರೆ 4x4 ಇದ್ದರೆ ಆರಾಮಾಗಿ ನೀವು ಹತ್ಕೊಂಬರ್ಬೋದು. ಈ ಫ್ರಂಟ್ ವೀಲ್ 2 ವೀಲ್ ಡ್ರೈವ್ ಇರುತ್ತಲ್ಲ, ಅದು ಬಂದು ವೀಲ್ಸ್ ಇದಾಗುತ್ತೆ, ಆಮೇಲೆ ನಿಮಗೆಲ್ಲ ರಿಸ್ಕ್ ಜಾಸ್ತಿ. ಅದಕ್ಕೋಸ್ಕರ ಒಂದಷ್ಟು ದೂರ ಹಿಂದೆ ಗಾಡಿ ನಿಲ್ಲಿಸ್ಬಿಟ್ರೆ ಅಲ್ಲಿಂದ ಒಂದು 200 ಮೀಟ್ರ್ 100 ಮೀಟ್ರ್ ನಡ್ಕೊಂಡೋಗಿ ಅಲ್ಲಿ ನೋಡ್ಕೊಂಡು ಬರ್ಬೋದು ನೀವು. ಫಾಲ್ಸ್ ಅಲ್ಲ, ಹೊಳೆ. ನೋಡ್ಕೊಳ್ಳಿ. ಹಂಗೂ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮ್ಯಾಪ್ಗಳು ಹಾಕ್ಕೊಳ್ಳಿ. ಗೂಗಲ್ ಮ್ಯಾಪ್ಸ್ ಕರೆಕ್ಟಾಗಿ ಕರ್ಕೊಂಡೋಗುತ್ತೆ. ನಾನು ಒಂದು ಸರಿ ಹೋಗಿದ್ದೆ ಅಷ್ಟೇ,
ಅದಕ್ಕೆ ನನಗೂ ರೂಟ್ ತಪ್ಪೋದು ಬೇಡ. ಇಲ್ಲಿ ತುಂಬ ಡೈವರ್ಷನ್ಗಳಿದೆ, ಲೆಫ್ಟು ರೈಟು ರೂಟ್ಗಳು. ಬಿಸ್ಸಾಗ ಒಳಗಡೆ ನುಗ್ಗಿದ್ರೆ ದಾರಿ ತಪ್ಪಿಸ್ಕೊಂಡು ಮತ್ತೆ ಅಲ್ಲೆಲ್ಲ ನೆಟ್ವರ್ಕ್ ಇಲ್ಲ ಅಂದರೆ ಬರೋದು ಕಷ್ಟ. ಯಾಕಂದರೆ ಮೊದಲಾಗಿ ಇಲ್ಲಿ ಜಾಸ್ತಿ ಜನಗಳು ಊರು ಸಿಟಿಗಳ ಥರ ಮನೆಗಳು ಮಾಡ್ಕೊಂಡಿರಲ್ಲ, ಯಾವುದಾದ್ರು ಒಳಗಡೆ ಮನೆಗಳು ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಯಾಕೆ ರಿಸ್ಕ್ ತಗೊಳ್ಳೋದು? ಗೂಗಲ್ ಮ್ಯಾಪ್ ಹಾಕೊಂಡ್ಬಿಟ್ರೆ ಅದೊಂದು ಸರಿ ಮ್ಯಾಪ್ ನೀವು ಸ್ಟಾರ್ಟ್ ಮಾಡಿದ್ರೆ ಅದು ತೋರಿಸ್ತಾ ಇರುತ್ತೆ. ಈ ಪ್ಲೇಸ್ ಬಂದು ಡ್ರೋನಲ್ಲಿ ತೆಗ್ದಿದ್ದಿದ್ರೆ ವೀಡಿಯೋಸ್ ತಗೊಂಡಿದ್ದಿದ್ರೆ ಸಖತ್ತ ಕಾಣೋದು. ಡ್ರೋನು ಬರುತ್ತೆ ಈ ತಿಂಗಳು, ಇಲ್ಲ ನೆಕ್ಸ್ಟ್ ಮಂತ್ ಪಕ್ಕ ಬರುತ್ತೆ ಡ್ರೋನು. ಈ ನೆಕ್ಸ್ಟ್ ವೀಡಿಯೋಗಳನ್ನೆಲ್ಲ ನೀವು ಕೆಲವೊಂದೆಲ್ಲ ಪ್ಲೇಸ್ದು ನಾನೊಂದು ಡ್ರೋನಲ್ಲಿ ಶಾರ್ಟ್ಸ್ ತೆಗೆದು ಹಾಕ್ತೀನಿ. ಅದು ತುಂಬ ದೂರ ಏನಿಲ್ಲ, ಇನ್ನೊಂದು ತಿಂಗಳು 2 ತಿಂಗಳು ಅಷ್ಟೇ. ಹಾಗೆ ಗಾಡಿ ಫ್ಯಾನ್ ಆನ್ ಆಗೋಯ್ತು ಗುರು. ಇಷ್ಟು ದೂರ ಬರೋಕ್ಕೆ ಇಷ್ಟು ಹೀಟ್ ಆಗ್ತಿರ್ಬೋದು ನೀವೇ ಲೆಕ್ಕಕ್ಕೆ. ನಾವು ಹೋಗ್ಸರಿ ಬಂದಾಗ ಇಲ್ಲಿ ಹಾಕಿದ್ವಿ ಕಾರು, ಇಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗಿದ್ವಿ. ರೋಡ್ ಸ್ವಲ್ಪ ಇನ್ನೂ ಹಾಳಾಗಿತ್ತು, ಅದಕ್ಕೋಸ್ಕರ ಕಾರ್ ಅಲ್ಲೇ ಹಾಕ್ಬಿಟ್ಟು ನಡ್ಕೊಂಡು ಹೋಗಿದ್ವಿ. ಮಳೆ ಟೈಮಲ್ಲಂತೂ ಬೈಕು ಸ್ವಲ್ಪ ಕಷ್ಟನೇ, ಬೈಕು ಸ್ವಲ್ಪ ಕಷ್ಟನೇ. ವೀಲು ಸ್ಪಿನ್ ಆಗುತ್ತೆ ಗೊತ್ತಲ್ಲ. ಈ ಸಮ್ಮರ್ ಟೈಮಲ್ಲೆಲ್ಲ ಇದೆಲ್ಲ ಒಂದು ಮ್ಯಾಟ್ರೇ ಇಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬಿಡ್ಬೋದು. ಲೋಕಲ್ ಲೈಟ್ಸ್ ನೋಡೋದು ಭಯ ಆಗುತ್ತಲ್ಲ ಗುರು, ಯಾರೂ ಇಲ್ಲ, ನಾನೊಬ್ಬನೇ. ಅಕಸ್ಮಾತ್ ಹಿಡ್ಕೊಂಡು ಹೊಡೆದಿರ್ಬಿಟ್ರೆ ಏನು ಮಾಡೋದು? ಬೈಕ್ ಇಲ್ಲೇ ಸ್ಟಾಪ್ ಮಾಡಬೇಕು. ಇಲ್ಲೇ ಹತ್ರ ಬಂದ್ವಿ. ಇಲ್ಲೇ ಇದೆ ಮುಂದೆ. ಕಾರಲ್ಲಿ ಏನಾರು ಬಂದರೆ ಇಲ್ಲೇ ಪಾರ್ಕ್ ಮಾಡಿಬಿಡಿ ಕಾರುಗಳನ್ನ. ನೋಡ್ಬೋದು ನೀವು ಇಲ್ಲಿ ಫೈನಲಾಗಿ ಬಂದಿದ್ದೀನಿ, ಯಾರೂ ಇಲ್ಲ ಗುರು. ಸೊ ನೋಡಿ, ಇದು ಜಾಗ ಈ ಥರ ಇದು ಪಾರ್ಕಿಂಗ್ ಅನ್ಸುತ್ತೆ. ಇದು 18 KA 18 ಇದು ಇಲ್ಲಿದೆ ಗಾಡಿ. ಇದು ಯಾರೋ ಲೋಕಲ್ ಇರಬೇಕು. ಸೊ ಬನ್ನಿ, ಗಾಡಿ ಇಲ್ಲೇ ಪಾರ್ಕ್ ಮಾಡಬೇಕು. ಆದರೆ ಬ್ಯಾಕ್ ಇದೆ, ಯಾರು ಕೆಳಗಿಳ್ಕೊಂಡು ಹೋಗ್ಬಿಟ್ರೆ ಏನು ಗುರು ಕತೆ. ತುಂಬ ದೂರ ಏನು ಹೋಗೋದು ಬೇಡ, ಇಲ್ಲೇ ನಿಂತ್ಕೊಂಡು ನೋಡ್ಕೊಬರೋಣ. ಸೊ ಬನ್ನಿ. ಟ್ಯಾಂಕ್ ಬ್ಯಾಗ್ ಒಂದು ಎತ್ಕೊಂಡಿದ್ದೀನಿ ಅಷ್ಟೇ, ಯಾರೂ ಇರೋಲ್ಲ ಅಷ್ಟೊಂದಾಗಿ. ಅಂದರೆ ಸ್ವಲ್ಪ ಭಯ ಇರುತ್ತೆ, ಯಾಕಂದರೆ ಯಾರ್ಯಾರು ಓಡಾಡೋ ಜಾಗ ಆದರೆ ನೋಡ್ತಾರೆ. ಆದರೆ ಇಲ್ಲಿ ಯಾರೂ ಅಷ್ಟೊಂದಾಗಿಲ್ಲ, ಅಕಸ್ಮಾತ್ ಯಾರು ಎತ್ಕೊಂಡೋದ್ರೆ ಏನು ಮಾಡೋದು. ಸೊ ಬನ್ನಿ, ಪರವಾಗಿಲ್ಲ, ಧೈರ್ಯ ಮಾಡಿ ಬಿಟ್ಟಿಲ್ಲ ಹೋಗ್ತಾಯಿದ್ದೀನಿ. ಯಾರೋ ಮುಟ್ತಾಯಿದ್ರೆ ಸಾಕಪ್ಪ ಅಷ್ಟೇ. ಸೊ ನೋಡಿ, ಒಂದೇ ಬೈಕ್ ಇರೋದು, ಒಂದು ಕಾರು ಒಂದು ಬೈಕು. ಕಾರು ಯಾರು ಲೋಕಲ್ ಇರಬೇಕು, ನಿಲ್ಲಿಸ್ಬಿಟ್ಟು ಹೊಟ್ಟೋಗವ್ರೆ. ಸೊ ಇಲ್ಲಿ ಸ್ಟೆಪ್ಗಳಿದೆ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೌಂಡ್ ಕೇಳಿಸ್ತಾಯ್ತಾ? ನೀರು ಪರವಾಗಿಲ್ಲ, ಸ್ವಲ್ಪ ಕಮ್ಮಿನೇ ಇದೆ, ಅಷ್ಟೊಂದು ಜಾಸ್ತಿ ಏನಿಲ್ಲ. ಇಲ್ಲಿ ಇಳಿಯೋಕ್ಕಾಗುತ್ತಾ ಗುರು? ಇಲ್ಲ, ಹೆಂಗ ಮಾಡಿ ಇಳಿಯೋಣ. ಸೊ ಇದೇ ಸ್ನೇಹಿತರ ಪ್ಲೇಸು, ಅಂಬಾತೀರ್ಥ. ಇಲ್ಲೂ ಬರ್ಬೋದು ಗುರು, ಗಾಡಿಗಳು ಎತ್ಕೊಂಡು ನೀವು ಇಲ್ಲೂ ಬರ್ಬೋದು. ತಂದುಬಿಡ್ಲ ಗಾಡಿ? ಸೊ ಗಾಡಿ ಎತ್ಕೊಂಬಂದ್ಬಿಡೋದು ಒಳ್ಳೇದು ಅನಿಸ್ತೈತೆ. ಸೊ ಗಾಡಿ ತೊಗೊಂಡ್ಬಿಡ್ತೀನಿ ಹೋಗಿ. 1 minute later. ಸೊ ಬೈಕ್ ಅಲ್ಲಿಂದನೇ ತೊಗೊಬಂದೆ. ಆರಾಮಾಗಿ ನೀವು ಅಲ್ಲಿಂದ ಹಾಗೆ ಒಂದು ಕಾರ್ ನಿಂತಿತ್ತಲ್ಲ, ಅದನ್ನು ಪಕ್ಕ ಒಂದು ರೋಡ್ ಇತ್ತಲ್ಲ, ಆ ರೋಡಿಂದ ತೊಗೊಬಂದರೆ ಆರಾಮಾಗಿ ಬೈಕೆಲ್ಲ ನಿಲ್ಸ್ಕೊಬೋದು ನೀವು. ಸೊ ನೋಡಿ, ಇದೆ ಒಳ್ಳೆ ಹೆಂಗಿದೆ ನೋಡಿ. ಸೊ ಅಲ್ಲಿ ಹೋಮ್ ಸ್ಟೇ ಇರ್ಬೇಕು ಅನ್ಸುತ್ತೆ. ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ ಗುರು ಹೋಮ್ ಸ್ಟೇನ. ನಾನು ಹೋದ ಸರಿ ಬಂದಾಗ ಇಲ್ಲೆಲ್ಲ ಫುಲ್ಲೆಲ್ಲ ನೀರು ಹೋಗ್ತಾಯಿತ್ತು. ಸಮ್ಮರ್ ಅಲ್ವಾ, ನೀರು ಸಿಕ್ಕಾಪಟ್ಟೆ ಕಮ್ಮಿ ಆಗ್ಬಿಟ್ಟಿದೆ. ನೋಡಿ ಇಲ್ಲಿ ಆ ಕಲ್ಲು ಬಂಡೆಗಳೆಲ್ಲ ಯಾವ ಥರ ಡಿಸೈನ್ ಆಗಿದೆ ನೋಡಿ, ಕೊರೆದಿರೋದು. ಈ ನೀರನ್ನು ಮಳೆ ನೀರು ಜಾಸ್ತಿ ಬಂದಾಗ ಕೊರೆದಿರೋದು ಇವೆಲ್ಲ ನೋಡಿ ಯಾವ ಥರ ಇದೆ. ಇದು ಇನ್ನೂ ಸ್ವಲ್ಪ ಹತ್ರವಾಗಿ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ನಿಜವಾಗ್ಲೂ ಈ ಟೈಮಲ್ಲಿ ಯಾರಾದರೂ ಫ್ರೆಂಡ್ಸ್ ಗ್ರೂಪ್ ಏನಾರು ಬತ್ತು ಅಂತ ಅಂದರೆ ಆರಾಮಾಗಿ ನೀರಲ್ಲಿ ಬಿದ್ದು ಈಜಾಡ್ಬೋದು. ಫ್ರೆಂಡ್ಸ್ಗಳೇನಾದ್ರು ಬತ್ತು ಅಂತ ಅಂದರೆ ಆರಾಮಾಗಿ ಇಲ್ಲೆಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮಾತಾಡ್ಕೊಂಡು ಒಂದು ಅಷ್ಟೊತ್ತು ನೀರಲ್ಲಿ ಆಟ ಆಡಿಕೊಂಡು ಇಲ್ಲಿಂದ ಹೋಗ್ಬೋದು. ಸೊ ಸಮ್ಮರ್ ಟೈಮಲ್ಲಿ ಒಂದು ಬೆಸ್ಟ್ ಪ್ಲೇಸು. ನೀವೇನಾರು ಈ ಕಡೆ ಹೊರನಾಡು ಕಳಸ ಸೈಡ್ ಏನಾದ್ರು ಬಂತು ಅಂತ ಅಂದರೆ
ಹಾಂ ನೋಡಿ, ಇದೆಲ್ಲ ಮಳೆ ಟೈಮಲ್ಲಿ ಫಾಲ್ಸ್ ಥರ ಕ್ರಿಯೇಟ್ ಆಗಿರೋದು ಇದು. ಇವಾಗ ಸಮ್ಮರ್ ಅಲ್ವಾ, ನೀರೆಲ್ಲ ಅದಕ್ಕೋಸ್ಕರ ಈ ಥರ ಕಾಣಿಸ್ತಿದೆ ಅಷ್ಟೇ. ನೋಡಿ ಇಲ್ಲೆಲ್ಲ ಮರಳಿದೆ, ಆರಾಮಾಗಿ ಕುತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಥರ ಇರುತ್ತೆ ಪ್ಲೇಸು. ಸೊ ಹೊರನಾಡು ಮುಗಿಸ್ಕೊಂಡು ಡೈರೆಕ್ಟ್ ನೀವು ನೆಕ್ಸ್ಟ್ ಇದೇ ಪ್ಲೇಸ್ಗೆ ಬರ್ಬೋದು. ಮುಖನಾರು ತೊಳ್ಕೊಳ್ಳೋಣ ಬಂದಿರೋದಕ್ಕೆ, ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ನೀರಲ್ಲಿ ಮುಖ ತೊಳೆದ್ರೆ. ಹರಿಯೋ ನೀರಲ್ಲಿ ಮುಖ ತೊಳಿಬೇಕಂತೆ, ನಿತ್ಯರ ನೀರಲ್ಲಿ ತೊಳಿಬಾರ್ದು, ಹರಿಯೋ ನೀರಲ್ಲಿ ಮುಖ ತೊಳಿಬೇಕು. ಯಾಕೆ ಹೇಳಿ, ಈ ಕೆಲವೊಂದು ಬೇರಿನ ಅಂಶಗಳೆಲ್ಲ, ಮರದ್ದೆಲ್ಲ ಬೇರಿನ ಅಂಶಗಳೆಲ್ಲ ಕೊಚ್ಕೊಂಡು ಬರ್ತಾ ಇರುತ್ತೆ. ಸೊ ಅವರಿಗೆಲ್ಲ ನೀರು, ಮಳೆ ನೀರು ಬಂದಾಗ ರಭಸವಾಗಿ ನೀರು ಹೊಡೆದು ಕೊರೆದಿರೋದು. ಇನ್ನೊಂದು ತೋರಿಸ್ತೀನಿ ನೋಡಿ ಯಾವ ಥರ ಇದೆ. ಫುಲ್ ಓಲಾಗ್ಬಿಟ್ಟಿದೆ ಬಂಡೆನೇ ಅದು. ಸೊ ಇಲ್ಲಿ ನೋಡಿ ಯಾವ ಥರ ಇದೆ ನೀರು. ಇಲ್ಲಿಂದ ಮೇಲೆ ಬರ್ಬೋದು ಅನಿಸುತ್ತೆ, ಆ ಥರ ಇದೆ. ಇಲ್ಲಿ ಕೆಳಗಿಳಿದ್ರೆ, ಇಲ್ಲಿ ಕೆಳಗಿಳ್ಕೊಂಡೋಗಿ ಅಲ್ಲಿ ಬರ್ಬೋದು, ಆ ಥರ ಇದೆ. ಸೊ ಸದ್ಯಕ್ಕೆ ಬೇಡ, ಇಳಿದ್ರೆ ಹತ್ತೋದು ಕಷ್ಟ ಇದೆ ತುಂಬ, ಅದಕ್ಕೋಸ್ಕರ. ಸೊ ಇಲ್ಲಿ ಡ್ರೋನ್ ಇದ್ದೀರಿ ಸಕ್ಕದಾಗಿ ಕ್ಯಾಚ್ ಆಗೋದು, ಒಳ್ಳೆ ವೀಡಿಯೋಗ್ರಫಿ ಮಾಡ್ಬೋದಿತ್ತು. ಇದು ಹಂಗೆ ಒಂದು ಸರಿ ಡ್ರೋನ್ ಅಲ್ಲಿಂದ ಒಂದು ಸರಿ ಹಂಗೆ ಕಳಿಸಿದ್ರೆ ಏನು ಸಕ್ಕದಾಗ ಕಾಣೋದು ಗೊತ್ತಾ. ಅಲ್ಲೆಲ್ಲ ಹೋಮ್ ಸ್ಟೇಗಳೆಲ್ಲ ಸಕ್ಕದಾಗಿದೆ. ಅಲ್ಲೇನಾರು ನೀವೇನಾರು ಓಪನ್ ಆಗಿಲ್ಲ ಅನಿಸುತ್ತೆ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ಅಕಸ್ಮಾತ್ ಏನಾದರೂ ಓಪನ್ ಆಯಿತು ಅಂತಂದರೆ ಅಲ್ಲೊಂದು ಸರಿ ಬಂದು ಸ್ಟೇ ಆಗಬೇಕು ಗುರು. ಯಾಕೆ ಹೇಳಿ, ಮಳೆ ಟೈಮಲ್ಲಿ ಇಲ್ಲಿಗೆ ಏನಾರು ಬಂತು ಅಂತ ಅಂದರೆ ಅಲ್ಲಿ ಕುತ್ಕೊಂಡು ನೋಡೋಕ್ಕೆಲ್ಲ ಒಂಥರ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ. ಆರಾಮಾಗಿ ಒಳ್ಳೆ ಹರ್ಕೊಂಡು ಹೋಗ್ತಿರುತ್ತೆ, ಕೂತ್ಕೊಂಡು ಈ ಥರ ವ್ಯೂ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿರೋ ಮಜಾ ನೆಕ್ಸ್ಟ್ ಲೆವೆಲಲ್ಲಿ ಸಿಗುತ್ತೆ. ಟೈಮಲ್ಲಂತೂ ಹೆವಿ ಡೇಂಜರಸ್ ಪ್ಲೇಸ್ ಅಂತ ಹೇಳ್ತಾರೆ ಇದನ್ನು. ಏನಕ್ಕಪ್ಪ ಅಂತಂದರೆ ನೀರಲ್ಲೆಲ್ಲ ಹರಿದಿರುತ್ತೆ, ಪಾಚಿ ಎಲ್ಲ ಕಟ್ಟಿರುತ್ತೆ. ನಾವು ಹಿಂಗೆ ನಡ್ಕೊಂಡು ಹೋಗ್ಬೇಕಾರೆ ಕಾಲು ಜಾರಿ ಬಿದ್ದು ಹಿಂದ್ಗಡೆ ತಲೆ ಹೊಡ್ಕೊಳ್ಳೋ ಚಾನ್ಸಸ್ ತುಂಬ ಇದೆ ಇದರಲ್ಲಿ. ಸೊ ಅದಕ್ಕಾಗಿ ಮಾನ್ಸೂನ್ ಟೈಮಲ್ಲಿ ಏನಾರು ನೀವು ಬಂತು ಅಂತಂದರೆ ಹುಷಾರಾಗಿ ನೋಡ್ಕೊಂಡು ಇಳೀರಿ. ಸ್ಲಿಪ್ಪರ್ ಹಾಕ್ಕೊಂಡೆಲ್ಲ ಇಳಿದ್ರು ಜಾರುತ್ತೆ, ಬರೀ ಕಾಲಲ್ಲಿ ಇಳಿದ್ರು ಜಾರುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.